ಅದರ ಕಸಿ ಕಟ್ಟುವ ವಿಧಾನ ಮಾತ್ರ ಪ್ಲಾಸ್ಟಿಕ್ ಅಲ್ಲಿ ಕೋಕೋಪಿಟ್ ತುಂಬಿಸಿ ಅದು ನಾನು ಮೊದಲಿಂದಲೂ ಮಾಡ್ತಾ ಇದ್ದೆ. ಆದ್ರೆ ಈ ವಿಧಾನ ಬಹಳ ಅಂದ್ರೆ ಒಳ್ಳೇದು ಮತ್ತೆ ಸುಲಭ, ಯಾರು ಕೂಡ ಮಾಡ್ಬೋದು. ಮಕ್ಕಳು ಒಂದು ಹೈಸ್ಕೂಲ್ ಹುಡುಗರು ಮಾಡ್ಬೋದು. ಅವರಿಗೆ ಕಲಿಸಬೇಕು, ಯಾಕಂದ್ರೆ ಮುಂದಕ್ಕೆ ಕೃಷಿಯ ಬಗ್ಗೆ ಅವರಿಗೆ ಒಂದು ಅಭಿರುಚಿ ಹೆಚ್ಚಲಿಕ್ಕೆ ಅವರಿಗೆ ಕಲಿಸಿಕೊಡ್ಬೇಕು ಹೈಸ್ಕೂಲ್ ಮಕ್ಕಳಿಗೆ. ಪ್ರತಿಯೊಂದು ಕೂಡ ಡೀಪ್ ಆಗಿ ನೀವು ನೋಡಬೇಕು, ಆಮೇಲೆ ಮಾತಾಡಬೇಕು ಅಲ್ಲ ಸರ್? ಹೌದೌದು, ತುಂಬಾ ಸಲ ಪರಾಮರಿಸಿ ನೋಡ್ಬೇಕು. ನಮ್ದು ವಿಡಿಯೋದಲ್ಲಿ ರೂಟ್ ಬಾಲ್ ಅಡ್ವರ್ಟೈಸ್ಮೆಂಟ್ ಇರ್ತದೆ, ಅದನ್ನ ನೋಡಿ ಕೆಲವ್ರದ್ದು ಉಡಾಫೆ ಕಮೆಂಟ್ಗಳು, ರೂಟ್ ಬಾಲ್ ಬೇರೆ ಬರಲ್ಲ ಅಂತ ಹೇಳಿ ಮನೆಯಲ್ಲಿ ನೆಟ್ಟು ಬಿಟ್ರೆ ಅದರಲ್ಲೇ ಸ್ವಲ್ಪ ಹಣ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ನಾನು ಈಗ ಕಸಿ ಕಟ್ಟಿ ತೋರಿಸಿದೆ, ಎಷ್ಟು ಸರಳ ವಿಧಾನ, ಬಹಳ ಸರಳ ವಿಧಾನ, ಯಾರಿಗೆ ಮಾಡಬಹುದು. ನಮ್ಗಿದು ಖುಷಿ ಕೂಡ ಇರ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನೀವೆಲ್ಲರೂ ಕೂಡ ನಮ್ಮ ಚಾನಲ್ನಲ್ಲಿ ವಲೇರಿಯನ್ ರೋಡ್ರಿಗಸ್ ಅವರ ಬೇರೆ ಬೇರೆ ಕೃಷಿ ಪ್ರಯೋಗಗಳ ವಿಡಿಯೋಗಳನ್ನು ನೋಡಿದಿರಿ. ನಾನಿವತ್ತು ತೋರಿಸ್ತಿರುವಂಥದ್ದು ಮನೆಯಲ್ಲಿರುವಂಥ ಸೀಬೆ ಗಿಡಗಳಿಂದ ಹೆಚ್ಚು ಗಿಡಗಳನ್ನು ಮಾಡುವಂಥ ಸಿಸ್ಟಮ್ನ ಬಗ್ಗೆ. ಹಳೆಗೆ ಸಾಂಪ್ರದಾಯಿಕವಾಗಿ ನೋಡಿ, ಈ ರೀತಿ ಇದಕ್ಕೆ ತೊಟ್ಟಿ ಕಸಿ ಅಂತ ಹೇಳ್ತಾರೆ, ಲೋಟಿ ಕಸಿ ಅಂತ ಹೇಳ್ತಾರೆ, ಬೇರೆ ಬೇರೆ ಕಸಿ ಅಂತ ಹೇಳ್ತಾರೆ. ಈ ರೀತಿ ಕಸಿ ಕಟ್ತಿದ್ರು. ಆದರೆ ಎಷ್ಟೋ ಬಾರಿ ಅದು ತುಂಬ ಕಷ್ಟದ ಕೆಲಸ ಆಗಿರ್ತದೆ. ಅದನ್ನು ಕೆಲವು ಸಲ ಬೇರೆ ಯಾವ್ದಾರು ಬಂದು ಕಟ್ ಮಾಡುವಂಥದ್ದು, ಹಕ್ಕಿ ಕಟ್ ಮಾಡುವಂಥದ್ದು, ಇಲಿ ಕಟ್ ಮಾಡೋದು, ಇಂಥದ್ದೆಲ್ಲ ಸಮಸ್ಯೆಗಳೆಲ್ಲ ಇರ್ತದೆ. ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರನೇ ಕೇರಳ ಭಾಗದಿಂದ ಅಲ್ಲಿಯ ಭಾಗದವರು ಸ್ವಲ್ಪ ಪ್ರಯೋಗ ಮಾಡಿ ಯಶಸ್ವಿಯಾಗಿರುವಂಥದ್ದು ರೂಟ್ ಬಾಲ್ ಅನ್ನೋದು. ನೋಡಿ, ಇಲ್ಲಿ ಇದು ಕಟ್ಟಿರುವಂಥದ್ದು ರೂಟ್ ಬಾಲ್. ನೋಡಿ, ಇಲ್ಲಿ ರೂಟ್ ಬಾಲ್ ನೋಡಿ ಹೇಗೆ ಬೇರೆ ಬಂದಿದೆ. ನೋಡಿ, ಇಲ್ಲಿ ರೂಟ್ ಬಾಲ್, ಇದರ ಗಿಡವನ್ನು ಕಟ್ ಮಾಡಿ ಕೊನೆಯಲ್ಲಿ ತೋರಿಸ್ತೇನೆ. ಆದರೆ ಇವತ್ತು ನಾನು ತೋರಿಸ್ತಿರುವಂಥದ್ದು ರೂಟ್ ಬಾಲ್ನಲ್ಲಿ ಸರಿಯಾದ ಮೆಥಡಲ್ಲಿ ಹೇಗೆ ನೀವು ಸೀಬೆಕಾಯಿಗೆ ರೂಟ್ ಬಾಲ್ಗಳನ್ನು ಕಟ್ಟಬಹುದು. ಒಂದು ಸಣ್ಣ ರೂಟ್ ಬಾಲ್ ಮುಖಾಂತರ ಒಂದು ಉತ್ತಮ ವೆರೈಟಿಯ ಸೀಬೆ ಗಿಡಗಳನ್ನು ನಿಮ್ಮ ಮನೆಯಲ್ಲಿ ಹೆಚ್ಚೆಚ್ಚು ಮಾಡಬಹುದು, ನಿಮ್ಮ ತೋಟಗಳಿಗೆ ಹೆಚ್ಚೆಚ್ಚು ಗಿಡಗಳನ್ನು ಮಾಡಬಹುದು ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರನೂ ವಲೇರಿಯನ್ ಸರ್ ಹತ್ರ ಬಂದಿದ್ದೇನೆ. ವಲೇರಿಯನ್ ಸರ್ ಅವರ ಹಣ್ಣಿನ ತೋಟದಲ್ಲಿದ್ದಾರೆ. ಇಲ್ಲಿ ಕಾಣುವಂಥದ್ದು ರಾಮಫಲ, ಇಲ್ಲಿ ಕಾಣುವಂಥದ್ದು ರಂಬುಟನ್, ಮುಂದಕ್ಕೆ ಕಾಣುವಂಥದ್ದು ಡ್ರ್ಯಾಗನ್, ಅದರ ಹಿಂದಕ್ಕೆ ಚಿಕ್ಕು, ಅದರ ಆ ಕಡೆ ಬುಗರಿಕಾಯಿ, ಇಲ್ಲಿ ಕಾಣುವಂಥದ್ದು ಮರಗೆಣಸು. ಹಾಗೆ ಮನೆಯ ಪಕ್ಕನೇ ಎಷ್ಟು ಸುಂದರವಾಗಿರೋ ಹಣ್ಣಿನ ತೋಟ ಮಾಡಿದ್ದಾರೆ. ಸರ್ ನಮಸ್ತೆ. ಅದು ಮಲ್ಬೆರಿ. ಅಲ್ಲೂ ಇದೆ ಅಲ್ಲ, ಅಲ್ಲಿ ಮಿರಾಕಲ್ ಫ್ರೂಟ್. ಓಕೆ 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 ಸರ್, ತುಂಬ ಸೂಪರ್ ಆಗಿರುವಂಥ ತೋಟ ಮಾಡಿದಿರಿ. ಅದರೊಟ್ಟಿಗೆ ನೀವು ಜನರಿಗೆ ಗೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಜನರು ಒಳ್ಳೆ ವಿಷಯಗಳಿರ್ತದೆ ಅವ್ರ ಹತ್ರ, ಅದನ್ನು ಶೇರ್ ಮಾಡೋದಿಲ್ಲ. ನೀವು ಕಲ್ತಿರೋ ವಿಷಯ ನಿಮ್ಮ ಹತ್ರ ಮಾತ್ರ ಇರಬಾರ್ದು, ಅದು ಹೆಚ್ಚು ಜನರಿಗೆ ಪ್ರಸಾರ ಆಗಬೇಕು. ಶೇರ್ ಮಾಡ್ತಿದ್ದೀವಿ. ನಾನು ಅವತ್ತು ನಿಮ್ಗೆ ಎಷ್ಟು ಒಂದು ತಿಂಗಳಾಯ್ತು, 1.5 ತಿಂಗಳಾಯ್ತಾ ಅದು ಕೊಟ್ಟು ರೂಟ್ ಬಾಲ್? 1.5 ತಿಂಗಳಾಯ್ತು. ಅದನ್ನು ನೀವು ಪ್ರಯೋಗ ಮಾಡಿದಿರಿ, ನನ್ನ ಕರೆದಿದ್ರಿ, ಪ್ರಯೋಗ ಮಾಡಿದ್ದೇನೆ, ಸಕ್ಸಸ್ ಆಗಿದೆ ತೋರ್ಸಕ್ಕೆ. ಅದನ್ನು ಹೇಗೆ ಅಂತ ಹೇಳಿ ನಾನು ಪ್ರಯೋಗ ಮಾಡಿಲ್ಲ. ಪೆಪ್ಪರ್ ಬಗ್ಗೆ ಮನೇಲಿ ಮಾಡಿದ್ದೇನೆ, ಇದರ ಬಗ್ಗೆ ಮಾಡಿರ್ಲಿಲ್ಲ. ಹಾಗೆ ಇದನ್ನು ಹೇಗೆ ನೀವೇ ಕೊಟ್ಟಂತ ರೂಟ್ ಬಾಲ್, ಅದರ ಕಸಿ ಕಟ್ಟುವ ವಿಧಾನ ಮಾತ್ರ ಪ್ಲಾಸ್ಟಿಕ್ ಅಲ್ಲಿ ಕೋಕೋಪಿಟ್ ತುಂಬಿಸಿ ಅದು ನಾನು ಮೊದಲಿಂದಲೂ ಮಾಡ್ತಾ ಇದ್ದೆ. ಆದ್ರೆ ಈ ವಿಧಾನ ಬಹಳ ಅಂದ್ರೆ ಒಳ್ಳೇದು ಮತ್ತೆ ಸುಲಭ, ಮತ್ತೆ ನಮ್ಮ ಮೇಂಟೈನ್ ಮಾಡ್ಲಿಕ್ಕೂ ಬಹಳ ಸುಲಭ. ಇಂತ ಒಂದು ಗೆಲ್ಲನ್ನು ನಾವು ಆಯ್ಕೆ ಮಾಡಬೇಕು. ಇದರ ಸುತ್ತ ಒಂದು ಗಾಯ ಮಾಡಬೇಕು. ಚೋಲಿ ಮಾತ್ರ? ಹೌದು, ಚೋಲಿ ಮಾತ್ರ, ಸಿಪ್ಪೆಗೆ ಮಾತ್ರ ಅಲ್ಲ. ಸೂಕ್ಷ್ಮ, ಅದು ಸೂಕ್ಷ್ಮ ಅಂದ್ರೆ ಸಿಪ್ಪೆ ಹೋಗ್ಬೇಕು, ಇಲ್ಲಾಂದ್ರೆ ಅದು ಬೇರು ಬರುದಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಷ್ಟು ಇಂಚು ಅದನ್ನು ಮಾಡ್ಬೇಕು? ಅದೊಂದು 1 ಇಂಚು ಸಾಕಾಗ್ತದಲ್ಲ? ಹೌದು. ಇದು ಒಳ್ಳೆ ತಳಿಯ ಪೇರಳೆಯ? ಇದು ಅರ್ಧ ಕೆಜಿ ಅಂತೇಳಿ ನಮ್ಮ ಮನೆಯಲ್ಲಿ 400 ಗ್ರಾಮ್ ತನಕ ಆಗ್ತಾ ಉಂಟು. ಇದು ನಾನು ಸುಮಾರು ವರ್ಷದಿಂದ ವೇಣೂರಿನ ಅಶೋಕ್ ನರ್ಸರಿಯಿಂದ ತಂದು ನೆಟ್ಟದ್ದು. ನಮ್ಗೆ ಒಂದು ವರ್ಷಕ್ಕೆ ಒಂದು 25-50 ಕೆಜಿ ಪೇರಳೆ ಸಿಗ್ತದೆ ಅಲ್ಲ? ಹೌದು. ಮತ್ತೆ ಬಹಳ ರುಚಿ ಕೂಡ. ಒಂದು ಪೇರಳೆ ನಮ್ಮ ಮನೆಗೆ 4 ಮಂದಿ ಇದ್ದೇವೆ ನಾವು, ಎಲ್ರಿಗೂ ಸಾಕಾಗ್ತದೆ. ನೋಡಿ ಸ್ನೇಹಿತರೆ, ನೋಡಿ ಈ ತರ ಸಿಪ್ಪೆ ಸುತ್ತ ತೆಗೆದ ನಂತರ ರೂಟ್ ಬಾಲಿಗೆ ಕೋಕೋಪಿಟ್ ಒಳ್ಳೆದು. ಇಲ್ಲದಿದ್ರೆ ಕಾಡಿನ ಸ್ವಲ್ಪ ಕಪ್ಪು, ಸ್ವಲ್ಪ ಮಣ್ಣು ಅಥವಾ ಅಂತದ್ದು ಸ್ವಲ್ಪ ಆಗ್ತದೆ. ಆದ್ರೆ ಇದು ಕೋಕೋಪಿಟ್ ಬಹಳ ಒಳ್ಳೇದು. ಹೀಗೆ ತುಂಬಿಸ್ಬೇಕು, ಸ್ವಲ್ಪ ಚಂಡಿ ಮಾಡಿದ್ರೆ ಒಳ್ಳೇದು. ಒಂದ್ ವೇಳೆ ಮಳೆ ಬಿಟ್ರು ಫಸೆ ಇರ್ತದೆ. ಹೌದು, ಫಸೆ ಇರ್ತದೆ. ನೋಡಿ, ಇಲ್ಲಿ ಒಂದು ಲಾಕ್ ತರ
ಈ ತರ ಬಹಳ ಸುಲಭ ಇದೆ ನೋಡಿ. ಆ ರೀತಿ ಕೂರಿಸ್ಬೇಕಲ್ಲ. ಬರೇ ಆ ಸಿಪ್ಪೆ ತೆಗೆಯುವುದು, ಹ್ಮ್. ಅದರಲ್ಲಿ ಕೊಕ್ಕ ಬಿಟ್ಟು ತುಂಬಿಸುವುದು, ಹಾ. ಅದಕ್ಕೆ ಇಟ್ಟು ಈ ಲಾಕ್ ಅನ್ನು ಹಾಕುವುದು. ಹಾ. ಬಹಳ ಸುಲಭ ಅದ್ರಲ್ಲಿ, ಯಾರಿಗೂ ಮಾಡಬಹುದು ಹ್ಮ್. ಅಂತ ಒಂದು ಸುಲಭ ಅದು. ಅದಾದ್ರೆ ತುಂಬಾ ಕೆಲಸ ಉಂಟು ಅದರಲ್ಲಿ ಹೌದು. ಕಟ್ಟುವಂತದ್ದು. ಕರೆಕ್ಟ್. ಕಟ್ಟಿದ್ದು ಸರಿ ಆಗ್ಬೇಕು. ಇದನ್ನ ಹೆಂಗಸರಿಗೂ ಮಾಡಬಹುದು, ಯಾರಿಗೂ ಮಾಡಬಹುದು, ಒಂದು ಮನೆ ಕೆಲಸ ಯಾರಿಗೂ ಮಾಡಬಹುದು. ಇದರಲ್ಲಿ ಏನು ನೋಡಿ, ಬಹಳ ಸುಲಭದಲ್ಲಿ ನಾನು ಕಟ್ಟಿದೆ. ಈಗ ಕಟ್ಟುವಂತದ್ದು ಯಾರು ಬೇಕಾ ತೋರಿಸ್ತಾರೆ ಅಂತ ಹೇಳ್ತಾರೆ. ಹಾ. ಆದ್ರೆ ಅದರಲ್ಲಿ ಬಂದಿರೋದು ಬೇರನ್ನು ತೋರಿಸೋರು ತುಂಬಾ ಕಡಿಮೆ ಜನ. ನಮ್ಮಲ್ಲಿ ಈಗ ಬೇರನ್ನು ಕೂಡ ತೋರಿಸ್ತೀವಿ. ಯಾವ್ದನ್ನು ಕಟ್ ಮಾಡ್ತೀವಿ ತೋರಿಸ್ತೀವಲ್ಲ, ಯಾವ್ದನ್ನು ಟಚ್ ಮಾಡುವ ನೋಡಿ ಸ್ನೇಹಿತ, ಒಂದು ನಿಮಿಷ ತೋರಿಸ್ತೇನೆ ಸರ್. ನೋಡಿ ಸ್ನೇಹಿತರೆ, ಇದರಲ್ಲಿ ಬೇರೆ ಬಂದಿದೆ ನೋಡಿ, ಇದರಲ್ಲಿ ಬೇರೆ ಬಂದಿದೆ, ನೀವು ಕಾಣ್ಬೋದು, ನಿಮಗೆ ಅಡಿಯಲ್ಲಿ ಬೇರೆ ಬಂದಿದೆ. ಸಾಧಾರಣ ಎಲ್ಲದರಲ್ಲಿ ನೋಡಿ, ಯಾರೋ ಹೇಳ್ತಿದ್ರು ಇದರಲ್ಲಿ ಕರೆಕ್ಟ್ ಆಗಿ ಬರುವುದಿಲ್ಲ ಅಂತ ಹೇಳ್ತಿದ್ರು. ಬರುವುದಿಲ್ಲ ಅನ್ನೋದವರಿಗೆ ಬಹಳ ನೇರ ಒಳ್ಳೆ ವಿಧಾನ. ಲೈವ್ ಆಗಿರುವಂತ ಉತ್ತರ ಕೊಡ್ತಿದ್ದೇವೆ, ಹೇಗೆ ಬೇರೆ ಬರ್ತದೆ ಅಂತ. ನರ್ಸರಿಯವರಿಗೆ ಇದನ್ನು ಹೆಚ್ಚು ಜನ ಮಾಡಿ ಸೇಲ್ ಮಾಡಿದರೆ ಕಷ್ಟ ಅಂತ ಹೇಳಿ ಕೆಲವರು ಈ ರೀತಿಯ ಬರೋದಿಲ್ಲ, ಹಾಗೆ ಹೀಗೆ ಅಧಿಕ ಪ್ರಸಂಗ ಕಮೆಂಟ್ಗಳನ್ನೆಲ್ಲ ಹಾಕ್ತಾರೆ. ಅದನ್ನು ನೀವು ಕೇಳಬಾರ್ದು, ನೀವು ನಿಮ್ಮ ಕಣ್ಣನ್ನು ನಂಬಬೇಕು ಫಸ್ಟ್ ಆಫ್ ಆಲ್ ಆಗಿ, ಅಲ್ಲ ಸರ್? ಹೌದು ಹೌದು. ಸಾವಿರ ಜನ ಸಾವಿರ ಮಾತಾಡ್ತಾರೆ ಅವರ ಲಾಭಕ್ಕೆ. ಯಾವುದನ್ನು ಕಟ್ ಮಾಡ್ತೀರಿ ಒಂದ್ಸಲ ಎಷ್ಟು ಬೇರೆ ಬಂದಿದೆ ಅನ್ನೋಂಥ ಒಂದು ಪರ್ಸೆಂಟೇಜ್ ತೋರಿಸು ನೋಡಿ ಸರ್. ಕಟ್ ಮಾಡ್ತಿದ್ದಾರೆ ಅದನ್ನು. ಹಾಂ ನೋಡಿ, ಅಲ್ಲಿ ತಗೊಂಡೋಗೋದು ಸರ್ ಆ ಕಡೆಗೆ. ಫ್ರೂಟ್ ಬಾಲ್ ಸಹಿತವಾಗಿ ಕಟ್ ಮಾಡುವಂಥದ್ದು. ಈಗ ಪೇರಳೆ ಇರುವಂಥದ್ದೇ ಗಿಡ ರೆಡಿ ಆಗ್ತದೆ ಅಲ್ವಾ? ಹೌದು ನೋಡಿ. ಹೌದು, 3 ಪೇರಳೆ ಇದೆ. ಪೇರಳೆ ಉಂಟು ಇದರಲ್ಲಿ. ಯಾರಿಗೆ ಸ್ವಲ್ಪ ಆ ಕಡೆ ಹೋಗುವ, ಇಲ್ಲಿ ಸ್ವಲ್ಪ ಬಿಸಿಲು. ಹಾಂ, ಓಪನ್ ಮಾಡಿ ನೋಡಿ. ಮೊದಲು ಒಂದು ಓಪನ್ ಮಾಡಿ ಇಟ್ಟಿದ್ದಾರೆ ನೋಡಿ, ಆಗ ಒಂದು ತೆಗೆದಿದ್ದಾರೆ ಗಿಡ. ಅದನ್ನು ಇನ್ನು ತೊಟ್ಟೆಗೆ ಹಾಕ್ಬೇಕು, ಇಲ್ಲಾಂದ್ರೆ ಮಣ್ಣಿಗೆ ಹಾಕ್ಬೇಕು. ಇದಕ್ಕೆ ಹಗ್ಗನ ಕಟ್ಟಿದ್ರಲ್ಲ ಟೈಟ್ ಆಗ್ಲಿ ಅಂತ ಹೇಳಿ ಅಲ್ಲ? ಅದಂದ್ರೆ ಲಾಕ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗೆ ನಾನು ಹಗ್ಗದಲ್ಲಿ ಕಟ್ಟಿದೆ. ಇಲ್ಲದ್ರೆ ಕಟ್ಟುವ ಅಗತ್ಯ ಇಲ್ಲ ಅಲ್ಲ. ನೋಡಿ, ನೋಡು, ಚಂದ ಬೇರು ಬಂದಿದೆ ಅಲ್ಲ? ಈ ಗಂಟಿಂದ ಬೇರೆ ಬಂದಿರ್ತದಲ್ಲ? ಹೌದು. ಅದೇನು ಸಿಕ್ಕಾಕೊಂಡಿದ್ದು, ತೆಗಿರಿ ನೋಡಿ ಸ್ನೇಹಿತರೆ. ಕರೆಕ್ಟಾಗಿ ಸ್ವಲ್ಪ ಇಟ್ಕೊಳ್ಳಿ ಸರ್, ಇದನ್ನು ಕರೆಕ್ಟ್ ಒಂದು ಕವರ್ ಮಾಡುವ. ಕೆಲವರಿಗೆ ಅದನ್ನು ನೋಡಲೇಬೇಕು ಅಂತಿರ್ತದೆ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಹೇಗೆ ಅಡಿಯಿಂದ ಬೇರು ಬಂದಿದೆ ಇದಕ್ಕೆ ನೋಡಿ. ಪ್ರತಿ ಒಂದು ಕೂಡ ಡೀಪಾಗಿ ನೀವು ನೋಡಬೇಕು, ಆಮೇಲೆ ಮಾತಾಡಬೇಕಲ್ಲ ಸರ್? ಹೌದೌದು. ತುಂಬ ಸಲ ಪರಾಮರಿಸಿ ನೋಡಬೇಕು. ನಮ್ಮದು ವಿಡಿಯೋದಲ್ಲಿ ರೂಟ್ ಬಾಲ್ ಅಡ್ವರ್ಟೈಸ್ಮೆಂಟ್ ಇರ್ತದೆ, ಅದನ್ನು ನೋಡಿ ಕೆಲವ್ರು ಉಡಾಫೆ ಕಮೆಂಟ್ಗಳು, ರೂಟ್ ಬಾಲ್ ಬೇರೆ ಬರಲ್ಲ ಅಂತೇಳಿ. ಅವನು ಬೇರೆ ಅಲ್ಲ, ಮಣ್ಣೆ ಮುಟ್ಟಿರಲ್ಲ, ಅವನು ಕೃಷಿಯೇ ಗೊತ್ತಿರಲ್ಲ. ಈಗ ಇಷ್ಟೊಳ್ಳೆ ಗಿಡ ರೆಡಿಯಾಗಿದೆ. ಈ ಗಿಡಕ್ಕೆ ನಿಮ್ಗೆ ಎಷ್ಟು ರೂಪಾಯಿಗೆ ಹೋಗುತ್ತೆ ಇದು? ಇದು ನಾನು ಸಾಮಾನ್ಯವಾಗಿ 100-150 ಮಾರಾಟ ಮಾಡ್ತೇನೆ ಅಲ್ಲ? ಹೌದು, 150. ಈ ನರ್ಸರಿಯಲ್ಲಿ ಕೊಡ್ತಾರೆ ಯಾವ್ದೋ ಒಂದು ಹೆಸರು ಹೇಳಿ, ಅದು ಗ್ಯಾರಂಟಿ ಅವನಿಗೆ ಒಬ್ರು ಹೆಸರು ಹೇಳಿ ಸಪ್ಲೈ ಮಾಡ್ತಾರೆ. ಎಲ್ಲರೂ ಹೆಸರು ಹೇಳುವವರೇ. ಆದ್ರೆ ಇದು ನೋಡಿ, ಇದು ಅರ್ಧ ಕೆಜಿ ಪೇರಳೆ ಉಂಟು ನೋಡಿ, ಬರ್ಲಿಕ್ಕೆ ಸರ್ ಆಗಿದೆ. ಹೌದು ಹೌದು, ಸಣ್ಣ ಸಣ್ಣ ಕಾಯಿ ಇದೆ. ಹೌದು, ಇದು ನಮ್ಮ ಗ್ಯಾರಂಟಿ. ಕರೆಕ್ಟ್. ಅದರಿಂದ ನನ್ನ ಒಂದು ಹವ್ಯಾಸ ಅಂದ್ರೆ, ನರ್ಸರಿಯಿಂದ ಒಂದು ಗಿಡ ಎಷ್ಟು ರೇಟ್ ಆದ್ರೂ ಕೊಟ್ಟು ತರುವುದು, ತಂದು ಈ ತರ ಮಾಡಿ. ನನಗೆ ಇದರ ಹಣ ಯಾವಾಗ ಗಿಡದ ಮೂಲಕ ಬಂದಿದೆ, ಪೇರಳೆಯಲ್ಲಿ ಕೂಡ ಬಂದಿದೆ. ಪ್ರತಿಯೊಬ್ಬರು ಇಂತ ಒಂದು ಪೇರಳೆಯ ಅಥವಾ ಕೆಲವು ಇಂತ ಕಸಿ ವಿಧಾನದ ಮೂಲಕ ಗಿಡಗಳನ್ನು ಅಭಿವೃದ್ಧಿಪಡಿಸುವಂತ ಗಿಡಗಳನ್ನು ತಂದು, ಎಷ್ಟು ಬೆಲೆ ಕೂಡ ಇರಲಿ, ಮನೆಯಲ್ಲಿ ನೆಟ್ಟು ಬಿಟ್ರೆ ಅದರಲ್ಲೇ ಸ್ವಲ್ಪ ಹಣ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ನಾನು ಈಗ ಕಸಿ ಕಟ್ಟಿ ತೋರಿಸಿದೆ, ಎಷ್ಟು ಸರಳ ವಿಧಾನ, ಬಹಳ ಸರಳ ವಿಧಾನ, ಯಾರಿಗೆ ಮಾಡಬಹುದು. ನಮ್ಗಿದು ಖುಷಿ ಕೂಡ ಇರ್ತದೆ. ಮತ್ತೆ ನಮ್ಗೆ ಬೇಕಾದ್ರೆ ಒಂದು ತಂದು ಅದರಿಂದ 4-5 ಗಿಡ ಮಾಡಿ ನಮ್ಮ ತೋಟದಲ್ಲಿ ನೆಡ್ಬಹುದು. ಈಗ ನಾನು ನೆಟ್ಟ ಗಿಡಗಳು ನಮ್ಮ ಒಂದು ನೆಟ್ಟು ಅದರಿಂದ ಅಭಿವೃದ್ಧಿಪಡಿಸಿದ ಗಿಡಗಳೇ, ನಾನೇ ಗಿಡಗಳನ್ನು ಅಭಿವೃದ್ಧಿ ಮಾಡಿ ನೆಟ್ಟಿದ್ದೇನೆ. ವೆರೈಟಿ ಬೇಕಾದ್ರೆ ಮಾತ್ರ ತರುವುದು, ಇಲ್ಲಾಂದ್ರೆ ಇದರಿಂದಲೇ ಗಿಡ ಮಾಡುದು. ಅಂದ್ರೆ ಒರಿಜಿನಲ್ ಗಿಡಗಳು. ಹೌದೌದು, ಇದೆಲ್ಲ ಕೂಡ ಹೌದು. ಕರೆಕ್ಟ್. ಈ ರೀತಿಯ ಒಂದು ಸರಳ ಮೆಥಡ್ಗಳಲ್ವಾ? ಹೌದೌದು. ಎಷ್ಟೋ ಜನರಿಗೆ ಉಪಯೋಗ ಆಗುತ್ತೆ. ನಾನು ಕೂಡ ಏನು ಟ್ರೈನಿಂಗ್ ಎಲ್ಲ ಹೋಗ್ಲಿಲ್ಲ ಕಸಿ ಕಟ್ಟುದು. ಅವರಲ್ಲಿ ಇವರಲ್ಲಿ ಎಲ್ಲ ವಿಚಾರಿಸಿ ಯೂಟ್ಯೂಬ್ ಅಲ್ಲಿ ನೋಡಿ 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 ಈಗ ನಾನು ತುಂಬಾ ಗಿಡಗಳನ್ನು ಕಸಿ ಕಟ್ಟಿ ಮಾರಾಟ ಮಾಡೋದು ಅಥವಾ ಗಿಫ್ಟ್ ಕೊಡುವುದು ಎಲ್ಲ ಮಾಡ್ತಾ ಇದ್ದೇನೆ. ಹೌದೌದು. ಓಕೆ ಸರ್, ಒಂದು ಒಳ್ಳೆ ಮಾಹಿತಿ ಕೊಟ್ರಿ. ಯಾಕಂದ್ರೆ ಅದು ಮನೆಯಲ್ಲಿರೋ ಹೆಂಗಸರು ಬೇಕಾದ್ರೂ ಯಾರು ಕೂಡ ಮಾಡ್ಬೋದು, ಮಕ್ಕಳು ಒಂದು ಹೈಸ್ಕೂಲ್ ಹುಡುಗರು ಮಾಡ್ಬೋದು. ರೂಟ್ ಬಾಲ್ ಉಪಯೋಗ ಅವರಿಗೆ ಕಲಿಸ್ಬೇಕು. ಯಾಕಂದ್ರೆ ಮುಂದಕ್ಕೆ ಕೃಷಿಯ ಬಗ್ಗೆ ಅವರಿಗೆ ಒಂದು ಅಭಿರುಚಿ ಹೆಚ್ಚಲಿಕ್ಕೆ ಅವರಿಗೆ ಕಲಿಸಿಕೊಡ್ಬೇಕು. ಹೈಸ್ಕೂಲ್ ಮಕ್ಕಳಿಗೆ ಇದೇನು ದೊಡ್ಡ ವಿಷಯ ಅಲ್ಲ. ಅವರಿಗೆ ಒಂದು ಅಭಿರುಚಿ ಹೆಚ್ಚಾಗಿ ಮುಂದಕ್ಕೆ
ಕೃಷಿಯ ಬಗ್ಗೆ ಒಂದು ಪ್ರೀತಿ ಬೆಳೆಸಲಿಕ್ಕೂ ಕೂಡ ಸಾಧ್ಯತೆ ಉಂಟು. Correct. ಮತ್ತು ನಮ್ಮ ಸಮಯ ಕೂಡ ಹಾ. ಬೇಡವಾದ ಕೃತ್ಯಗಳಿಗೆ ಕೆಲಸಗಳಿಗೆಲ್ಲ ಉಪಯೋಗ ಆಗುದಿಲ್ಲ. ಇದೆಲ್ಲ ಹವ್ಯಾಸ ಇದ್ರೆ ಕರೆಕ್ಟ್ ಕರೆಕ್ಟ್. ನಾವು ಇದ್ರಲ್ಲಿ ಇರ್ತೇವೆ. ಹೌದೌದು. ಇದು ಕೂಡ ಒಳ್ಳೇದೇ. ಮತ್ತೆ ಮಾನಸಿಕ ನೆಮ್ಮದಿ, Correct. ಆರೋಗ್ಯಕ್ಕೆ ಹೌದು. ಪ್ರತಿಯೊಂದಕ್ಕೂ ಒಳ್ಳೇದು. ಅದರ ಅರ್ಥ ನಿಮ್ಮ ಗಿಡ ಕನಿಷ್ಠ ವರ್ಷಕ್ಕೆ 1,000 ರೂಪಾಯಿ ದುಡಿತದೆ ಅಂದ್ರೆ ಕನಿಷ್ಠ. ಈಗ ಅದರಲ್ಲ ಒಂದು 25 ಗಿಡ ಕಾಣ್ತಿದೆ. ನಾನು 10 ಗಿಡ ಲೆಕ್ಕ ಹಾಕಿದ್ರು ಹೌದೌದು ಅಲ್ಲ, 1-2 ಸಾವಿರ ಒಂದು ಗಿಡ ದುಡಿತದೆ. ನಾನು ಈಗ ಸಾಧಾರಣ 1-2-3 ಸಾವಿರದ್ದು ಮಾರಾಟ ಮಾಡ್ತೇನೆ ವರ್ಷ ವರ್ಷ. ವರ್ಷ ಅಲ್ಲ. ನಾವೇ ಹೆಚ್ಚಿನವರು ಅಡಿಕೆ ತೆಂಗಿನ ಬಗ್ಗೆ ಮಾತಾಡ್ತೇವೆ. ಆದ್ರೆ ನೀವು ಒಂದು ಮನೆ ಪಕ್ಕದಲ್ಲಿರೋ ನಿಮ್ಗೆ ಇಡೀ ತಿಂದು ಪೇರಳೆಗೆ ಅದರೊಟ್ಟಿಗೆ ಆ ಪೇರಳೆಯಲ್ಲೇ 3,000 ರೂಪಾಯಿ ಸಂಪಾದನೆ ಮಾಡ್ತೇನೆ. ಇದೇ ಟೆಕ್ನಿಕ್ ಗಳು ರೈತರು ಎಲ್ಲರೂ ಅಳವಡಿಸೋದು ಬಾರಿ ಮುಖ್ಯ ಆಗ್ತದೆ ಅಲ್ವಾ? ಮಾಡಬಹುದು. ಇಲ್ಲದಿದ್ರೆ ಎಲ್ಲ ಸೋಮಾರಿಗಳಿಗೆ ಮೂಲೆಯಲ್ಲಿ ಕೂತ್ಕೊಂಡು ಮತ್ತೆ ಸಮಯ ಇಲ್ಲಂತ ಹೇಳುವವರು ಅಷ್ಟು ಏನು ಮಾಡುದಿಲ್ಲ. ಅವ್ರು ಸಮಯ ಇಲ್ಲ ಅಂತ ಹೇಳುವವರು ಕೆಲಸ ಆ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡದವರು. ಹೌದು. ಇಲ್ಲದ್ರೆ ಅವನು ದೊಡ್ಡ ವ್ಯವಹಾರದಲ್ಲಿ ಬೇಕು, ಹಾಗೆ ಇರುವುದಿಲ್ಲ. ಈಗ ಹಳ್ಳಿಯ ರೈತರಿಗೆ ಇಂಥ ವಿಧಾನದ ಮೂಲಕ 1-2-3 ಸಾವಿರ ದುಡಿದ್ರೆ ಅವನ ಕೆಲವು ಕೆಲಸ ಇದು ಖರ್ಚುಗಳು ಎಲ್ಲ ಬರ್ಬೋದು. ಮತ್ತೆ ಹಣಕ್ಕಿಂತ ನಮ್ಮ ಮಾನಸಿಕ ನೆಮ್ಮದಿ ಉಂಟಲ್ವಾ, ಅದು ನಾವು ಕ್ರಯಕ್ಕೆ ತರಲಿಕ್ಕೆ ಆಗುದಿಲ್ಲ. ಇಂಥದನ್ನೆಲ್ಲ ಮಾಡಿ ನಾವು ಒಬ್ಬನಿಗೆ ಕೊಟ್ಟಾಗ ಅವನು ಹೇಳ್ತಾನೆ, ನೀವು ಕೊಟ್ಟ ಗಿಡದಿಂದ ನಮ್ಗೆ ಒಳ್ಳೆ ಫಲ ಬಂದಿದೆ ಅಂತೇಳಿ. ಅದು ಕೂಡ ಕೇಳಲಿಕ್ಕೆ ನಮ್ಗೆ ಬಹಳ ಖುಷಿ ಅಲ್ವಾ? ಅದೆಲ್ಲ ಬೇಕು. ಈ ಮಾನಸಿಕ ನೆಮ್ಮದಿ ಎಂಬುದು ನಮ್ಮ ಕಾಲ ಬುಡದಲ್ಲೇ ಇದೆ. ಆದಷ್ಟು ಪ್ರಯತ್ನ ಮಾಡಬೇಕು. ಈಗ ಎಲ್ರಿಗೆ ಆಗ್ತದೆ ಎಂಬುದ ಪ್ರಶ್ನೆಗಿಂತಲೂ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ರೆ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು.